ನಮಸ್ಕಾರ ಎಲ್ಲರಿಗೂ. ಈ ಮಾನ್ಸೂನ್ ಟೈಮಲ್ಲಿ ನೀವು ಕಾರ್ನ ಡ್ರೈವ್ ಮಾಡುವಾಗ ಒಂದು ಮೋಸ್ಟ್ ಕಾಮನ್ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರಾ. ಅದು ಬಂದ್ಬಿಟ್ಟು ವಿಂಡ್ಶೀಲ್ಡ್ ಮೇಲೆ ಫಾಗ್ ಕಟ್ಟೋದು. ಅದು ಹೊರಗಡೆ ಆಗಲಿ ಒಳಗಡೆ ಆಗಲಿ. ಅದನ್ನ ಹೇಗೆ ಕ್ಲಿಯರ್ ಮಾಡೋದು ನಿಮಗೆ ಗೊತ್ತಾ? ಫಸ್ಟ್ ಫಾಗ್ ಕಟ್ತಾ ಇದೆ ಅಂತ ಅಬ್ಸರ್ವ್ ಮಾಡಿದ ತಕ್ಷಣ ನೀವೇನ್ ಮಾಡ್ತೀರಾ? ಫ್ರಂಟ್ ವೈಪರ್ ಬ್ಲೇಡ್ಸ್ ಆನ್ ಮಾಡ್ಬಿಡ್ತೀರಾ. ಅವಾಗ ಏನಾಗುತ್ತೆ, ಅದು ಹೊರಗಡೆ ಇರೋ ಔಟರ್ ಫಾಗ್ ನ ಮಾತ್ರ ಕ್ಲಿಯರ್ ಮಾಡುತ್ತೆ. ಒಳಗಡೆ ಇಂಟರ್ನಲ್ ಫಾಗ್ ಏನ್ ಕ್ರಿಯೇಟ್ ಆಗಿರುತ್ತಲ್ಲ ಅದು ಕ್ಲಿಯರ್ ಆಗಲ್ಲ. ನೀವು ಅದನ್ನ ಮತ್ತೆ ಏನಾರ ಕ್ಲಾತ್ ಅಥವಾ ಏನಾರ ಬಟ್ಟೆ ತಗೊಂಡು ಒರೆಸಿದಾಗ ಅದು ಮಾರ್ಕಿಂಗ್ಸ್ ಬೀಳುತ್ತೆ ವಿಂಡ್ಶೀಲ್ಡ್ ಮೇಲೆ. ಅವಾಗ ಏನಾಗುತ್ತೆ, ನೈಟ್ ಡ್ರೈವಿಂಗ್ ಕೂಡ ಇನ್ನ ಡಿಫಿಕಲ್ಟ್ ಆಗ್ಬಿಡುತ್ತೆ. ಅದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂದ್ರೆ, ಫಸ್ಟ್ ಥಿಂಗ್, ಒಳಗಡೆ ಮತ್ತೆ ಹೊರಗಡೆ ಇರೋ ಟೆಂಪರೇಚರ್ ಸೇಮ್ ಇರಬೇಕು. ಟೆಂಪರೇಚರ್ ನ ಮೇಂಟೈನ್ ಮಾಡ್ಬೇಕು. ಔಟರ್ ಎನ್ವಿರಾನ್ಮೆಂಟ್ ಟೆಂಪರೇಚರ್, ಒಳಗಿರೋ ಕ್ಯಾಬಿನ್ ಟೆಂಪರೇಚರ್ ಸೇಮ್ ಇರಬೇಕು. ಈಗ ವಾತಾವರಣ 22 ಡಿಗ್ರಿ ಇದೆ ಅಂದ್ರೆ ನಾವು ಆದಷ್ಟು 22 ಡಿಗ್ರಿಗೆನೆ ಸೆಟ್ ಮಾಡ್ಕೊಬೇಕು. ಎ ನ ಫುಲ್ ಲೋ ಕೂಲಿಂಗ್ ಅಲ್ಲಿ ಇಡಬಾರ್ದು. ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಮಾಡಿ ಬ್ಲೋಯರ್ ಸ್ಪೀಡ್ ನ 2 ಅಥವಾ 3 ಇಟ್ಬಿಟ್ಟು ಇದನ್ನ ಏನಿದೆ ಅಲ್ಲ, ಬ್ಲೋಯರ್ ನ ವಿಂಡ್ಶೀಲ್ಡ್ ಕಡೆ ರೀಡೈರೆಕ್ಟ್ ಮಾಡ್ಬಿಟ್ರೆ ಅದೇನಾಗುತ್ತೆ, ಏರ್ ಎಲ್ಲ ಫುಲ್ ಸರ್ಕ್ಯುಲೇಷನ್ ಆದಂಗೆ ಟೆಂಪರೇಚರ್ ಹೊರಗಡೆದು ಒಳಗಡೆದು ಮೇಂಟೈನ್ ಆಗಿ 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 ನಿಮ್ಗೆ ಫಾಗ್ ಏನಿದೆ ಅದನ್ನ ಇಮಿಡಿಯೇಟ್ ಕ್ಲಿಯರ್ ಮಾಡ್ಬೋದು. ಫಾರ್ ಮೋರ್ ಸಚ್ ಯೂಸ್ಫುಲ್ ಟಿಪ್ಸ್, ಜಸ್ಟ್ ಫಾಲೋ ಆರೆಂಜ್ ಮೋಟರ್ಸ್ ಇನ್ಸ್ಟಾಗ್ರಾಮ್ ಪೇಜ್.